ಸೆಂಟ್ರಲ್ ಗವರ್ಮೆಂಟ್ ಸ್ಪಾನ್ಸರ್ಡ್ ಸ್ಕಿಲ್ ಟ್ರೈನಿಂಗ್ ಇದು ಕಳೆದ 9 ವರ್ಷದೊಳಗ ಸುಮಾರು 6.42 ಕೋಟಿ ಜನ 6.42 crore people have completed this skill program. ಹಾಗಾಗಿ ಇವತ್ತು ಸುಮಾರು 40 ಸೆಂಟರ್ಗಳಲ್ಲಿ ಕೇರಕಿ ಹುಬ್ಬಳ್ಳಿಯಿಂದ ಹಿಡ್ಕೊಂಡು ಬೆಂಗಳೂರು ಈ ತರ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು 51,000 ಜನರಿಗೆ ಇವತ್ತು ನೇಮಕಾತಿ ಪತ್ರವನ್ನ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ದೇಶದೊಳಗ ಯೂತ್ ಫೋರ್ಸ್ ಬಹಳ ಸಂಖ್ಯೆ ಅದ. ವಿ ಆರ್ ದಿ ಯಂಗೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ಟುಡೇ. ನಮ್ಮಲ್ಲಿ 25 ವರ್ಷಕ್ಕಿಂತ ಕಡಿಮೆ ಇರೋರು ನಮ್ಮ ದೇಶದೊಳಗ ಸುಮಾರು 25ರಿಂದ 35 ವರ್ಷದ ಈ ಒಂದು ಯೂತ್ ಅಂತ ಯಾವುದರಲ್ಲಿ ಕರಿಬಹುದು ನಾವು. ಯಾಕಂದ್ರೆ ಈ ದೇಶದೊಳಗ 55-56 ವರ್ಷ ಆದವ್ರನ್ನು ಯೂತ್ ಲೀಡರ್ ಅಂತ ಕರೀತಾರ. ನೀವು ಕೇಳಿರಲ್ಲ. ಮತ್ತು ಅವ್ರಿಗೆ ಮೆಚುರಿಟಿ ಬರ್ತಾ ಇದೆ ಅಂತ 55-56 ವರ್ಷ ಮೆಚುರಿಟಿ ಬರ್ತದ ಅಂತ ಹೇಳಿದ್ರ ಅವಾಗ ಜೀವನ ಯಾವಾಗ ಮಾಡುತ್ತೆ? 55-56 ವರ್ಷ ಮೆಚುರಿಟಿ ಬಂದ್ರ ಅದ್ರ 25ರಿಂದ 35 ವರ್ಷದೊಳಗ ಈ ಒಂದು ಅವಧಿ ಬಹಳ ಇಂಪಾರ್ಟೆಂಟ್. ಇದರಲ್ಲಿ ಸುಮಾರು 65% ಜನ ಇದ್ದಾರೆ. 65% ಪೀಪಲ್. ಈ 65% ಜನರಲ್ಲಿ ನಾವು ಜಗತ್ತಿನೊಳಗ ಭಾರತ ಇವತ್ತು 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ. ನಮ್ದು ಕಳೆದ 10 ವರ್ಷದಾಗ ನಮ್ಮ ಎಕಾನಮಿ ಸೈಜ್ ಡಬಲ್ ಆಗಿದೆ. 1 ಟ್ರಿಲಿಯನ್ ಎಕಾನಮಿಯಿಂದ 2 ಟ್ರಿಲಿಯನ್ ಬರಲಿಕ್ಕೆ ನಮಗೆ 2014 ಬರಬೇಕಾಗಿತ್ತು. ಅಂದ್ರೆ 60 ವರ್ಷ 1 ಟ್ರಿಲಿಯನ್ ಎಕಾನಮಿ ಬೆಳೆದಿತ್ತು. 2014ರಿಂದ 2025 ನಾವು 4 ಟ್ರಿಲಿಯನ್ ಎಕಾನಮಿ ಆಗಿತ್ತು. 2028-29ಕ್ಕೆ ನಾವು 5 ಟ್ರಿಲಿಯನ್ ಎಕಾನಮಿ ಆಗಿ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ತದೆ. ಸೊ ಇದರ ಅರ್ಥ ಏನು ಅಂತಂದ್ರ ಎಲ್ಲಿ ಎಕಾನಮಿಕ್ ಆಕ್ಟಿವಿಟಿ ಇರ್ತಾವ ಅಲ್ಲಿ ಡೆಫಿನೆಟ್ಲಿ ಜಾಬ್ ಅಪಾರ್ಚುನಿಟಿಗಳು ಇರ್ತಾವ.